ಪ್ರಸ್ತಾಪ ಮಾಡ್ತೇನೆ. ನಮಗೆ ಶಿಕ್ಷಕರು ಅಂತಂದ್ರೆ ಅವ್ರು ಇನ್ ಮೇಲಿನಿಂದ ಬಂದವರಲ್ಲ, ಮನುಷ್ಯರೇ. ಆದ್ರೆ ಸಾಮಾನ್ಯ ಮನುಷ್ಯರಲ್ಲ. ಆದರ್ಶ ಶಿಕ್ಷಕರಾಗಿದ್ದಂಥವರು ಸಾಮಾನ್ಯದಿಂದ ಅಸಾಮಾನ್ಯತೆಯ ಒಂದು ಹಂತವನ್ನ ಮುಟ್ಟಬೇಕಾದ್ರೆ ಅವರು ಮಾಡಬೇಕಾದಂತಹ ತ್ಯಾಗ ಏನು, ಅವರು ಮಾಡಬೇಕಾದಂತಹ ಕಾರ್ಯಗಳೇನು, ಮತ್ತೆ ಅವರು ತಮ್ಮನ್ನ ಇಡೀಯಾಗಿ ಸಮುದಾಯಕ್ಕೆ ಮತ್ತು ಶಿಷ್ಯರಿಗೆ ಸಮರ್ಪಿಸಿಕೊಳ್ಳುವಂತ ರೀತಿ ಅದಲ್ಲ. ಇದನ್ನ ನಾವು ಗಮನಿಸಬೇಕಾಗ್ತದೆ. ಮನುಷ್ಯರಲ್ಲಿ 3 ಪ್ರಕಾರಗಳನ್ನ, ಗಣಗಳನ್ನ ನಾನು ಗುರುತಿಸ್ತೇನೆ. ಹಸಿದಾಗ ಅನ್ನ ಇತ್ತವರ ತೊರೆದು ಕರೆಗರ ಕೂಡಿಕೊಂಬುವರದು ರಾಕ್ಷಸ ಗಣ. ತಾವಷ್ಟೇ ಉಂಡು ತಣಿಯದೆ ಹಸಿದವರ ಹುಡುಕಿ ಉಣ್ಣಿಸುವವರದು ಮನುಷ್ಯಗಣ. ಬೆಂಕಿ ಉಂಡರು ಅನ್ಯರಿಗೆ ಬೆಳದಿಂಗಳ ತಂಪೆರೆಯುವವರದು ದೇವಗಣ. ಈಗ ನನ್ನ ವಚನದಲ್ಲಿ ನಾನು ದೇವರನ್ನ ಗುರುತಿಸಿದ್ದೇನೆ. ತಾವು ಬದುಕಿರುವಾಗ ಲೇಸನಿಸಿಕೊಂಡು ಬದುಕಿ ದೇವತ್ವ ಪಡೆದಂತ ಈ ರೇವಣಸಿದ್ದಪ್ಪ ಮಾಸ್ತರ ಕುರಿತಾಗಿ ಕೆಲವು ಘಟನೆಗಳನ್ನ, ಸಂಗತಿಗಳನ್ನ ಇಲ್ಲಿ ನೀವು ಕೂಡಿ ನೋಡೋಣ. ಮನುಗೂಳಿಯ ಲಿಂಗಾಯತ ರೆಡ್ಡಿ, ವಿಭೂತಿ ರೆಡ್ಡಿ ಅಂತ ಅಲ್ಲಿ ಕರೀತಾರಲ್ಲ, ಅವು ಆ ಕುಲದಲ್ಲಿ ಜನಿಸಿದ್ರು ಜಾತ್ಯತೀತರಾಗಿ ಬದುಕಿ ಗುಣ ಒಂದೇ ಕುಲ ಅಂತ ಬಗೆದು ಎಲ್ಲರ ಕೂಡ ಬೆರೆತು ಬಾಳದಂತ ರೇವಣಸಿದ್ದಪ್ಪನವರು ಮರೆತು ಮಾನವರಾಗ್ಲಿಲ್ಲ. ಅರಿದು ಅರಿವನ್ನ ಆಚಾರಕ್ಕಿಳಿಸಿ ಶರಣರಾದ್ರು. ಇವರು ಜಾತಿಗೆ ಸೇರಿದಂತ ಒಂದು ಕುಟುಂಬ ಕೂಡ ಅಥರ್ಗ ಗ್ರಾಮದಲ್ಲಿ ಇರಲಿಲ್ಲ. ಆದ್ರೂ ಅವರು ಆ ಊರಿನವ್ರ ಪಾಲಿಗೆ ದೇವರಾಗ್ತಾರೆ ಅನ್ನೋದಾದ್ರೆ ಅವರ ಧೋರಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಇವರು ಸೇವೆಯಿಂದ ಕೃತಾರ್ಥರಾದಂತಹ ಶಿಷ್ಯರು ಭಕ್ತಿಯ ಪರಾಕಾಷ್ಠೆ ಪ್ರದರ್ಶಿಸಿ ಇವರು ಗುಡಿ ಕಟ್ಟಿ ನಿತ್ಯ 3 ಹೊತ್ತು ಪೂಜಿಸ್ತಾರೆ. ಇವತ್ತಿಗೂ ಕೂಡ ನೀವು ಅಥರ್ಗ ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಮಾಸ್ತರ ಗುಡಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಇಡೀ ಇಂಡಿಯಾದೊಳಗ ಅಷ್ಟೇ ಯಾಕೆ, ವಿಶ್ವದಲ್ಲೇನೆ ಮಾಸ್ತರಿಗಾಗಿ ಗುಡಿ ಕಟ್ಟದಂತ ಉದಾಹರಣೆ ಬಹುಶಃ ಇದೊಂದೇ ಇದ್ದಿತ್ತು. ದೇವ್ರಂದ್ರ ಯಾರು ಅನ್ನೋದ್ರ ಬಗ್ಗೆ ಅನಾದಿ ಕಾಲದಿಂದಲೂ ಈ ಚರ್ಚೆ ನಡೀತಾ ಬಂದದೆ. ಆ ದೇವ ಈ ದೇವ ಮಾದೇವ ಎನಬೇಡ, ದೇವರ ದೇವ ಭುವನದ ಪ್ರಾಣಿಗಳಿಗೆ ಆದವನೇ ದೇವ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ರೆ, ಜರಗನಹಳ್ಳಿ ಶಿವಶಂಕರ್ ಅವರು ಈ ದೇವರ ಬಗ್ಗೆ ಒಂದು ವಿಚಿತ್ರವಾದಂತ ಮಾತು ಹೇಳ್ತಾರೆ. ನಮ್ಮ ಬುದ್ಧೀಂದ್ರಿಯಗಳ ಆಚೆ ಇರುವಂತ ಚೈತನ್ಯವನ್ನು, ನಮ್ಮ ಬುದ್ಧಿ ಮತ್ತು ಇಂದ್ರಿಯಗಳ ಆಚೆ ಇರುವ ಚೈತನ್ಯವನ್ನು ಪ್ರಾಚೀನರು ದೈವ ಎಂದು ಕರೆದರು. ಇಂಗ್ಲಿಷ್ನಲ್ಲಿ ಗಾಡ್ ಎಂದು, ತಮಿಳಿನಲ್ಲಿ ಅಂಡವನ್ ಎಂದು, ತೆಲುಗಿನವರು దేవుడు ಎಂದು, ಕನ್ನಡದವರು ದೇವರು ಎಂದು ಕರೆದುಕೊಂಡರು. ಹೀಗೆ ದೇವರ ಸ್ವರೂಪವನ್ನ ಅವರು ಚಿತ್ರಿಸ್ತಾರೆ. ದೇವರಂದ್ರೆ ಇರುವ ದೇವರು, ದೇವರೆಂದರೆ ಇರುವ ದೇವರು, ನಿನ್ನೆ ನಂಬು ನೀನೇ ದೇವರು ಅಂತ ನಾನು ನನ್ನ ಒಂದು ಕವಿತೆಯಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ನಂಬಿಕೆ ಅದು ಎಲ್ಲವೋ, ನಂಬಿಕೆಟ್ಟವರಿಲ್ಲವೋ ಅನ್ನುವಂತಹದ್ದು. ನನಗೆ ತಿಳಿದ ಮಟ್ಟಿಗೆ ದೇವರ ಇನ್ನೊಂದು ರೂಪನೇ ಬೆಳಕು. ಹಿಂಗ ಕತ್ತಲಲ್ಲಿ ಇದ್ದವ್ರ ಪಾಲಿಗೆ ಬೆಳಕಾಗಿ ಬಂದಂತಹ ರೇವಣಸಿದ್ದಪ್ಪ ಮಾಸ್ತರು ಬದುಕಿದ್ದು ಕೇವಲ 36 ವರ್ಷ. 1889 ಇಸ್ವಿಯ ಆಗಸ್ಟ್ 26ನೇ ತಾರೀಕಿನಂದು ಮನುಗೂಳಿಯಲ್ಲಿ ಅವರು ಹುಟ್ಟಿ
23 ಫೆಬ್ರವರಿ 1925 ಅಥರ್ಗದಲ್ಲಿ ತಮ್ಮ ಕೊನೆಯ ಉಸಿರೆಳೆದರು. ಅಂದ್ರೆ ಬದುಕಿದ 36 ವರ್ಷಗಳಲ್ಲೇ ಲೇಸ್ ಅನಿಸಿಕೊಂಡು ಬದುಕಿದಂತ ಇವರು ಏನ್ ಮಾಡಿದ್ದಾರು? ಹಲವರೊಂದಿಗೆ ಮೊದಲು ನಾನೇ ಈ ಪ್ರಶ್ನೆಯನ್ನ ಕೇಳಿಕೊಂಡಿದ್ದೆ. ತಮಗಾಗಿ ತಾವು ಏನೂ ಮಾಡಿಕೊಳ್ಳಿಲ್ಲ ಅನ್ನೋದೇ ಅವರ ಅಗ್ಗಳಿಕೆ. ವಿವೇಕಾನಂದರ ಮಾತು ಹೇಳ್ತಾರೆ, ಹಿ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಆಲ್ ಡೆಡ್ ದ್ಯಾನ್ ಅಲೈವ್ ಅಂತ. ತಮಗಾಗಿ ತಾವು ಏನನ್ನೂ ಮಾಡಿಕೊಳ್ಳದೆ ತಮ್ಮನ್ನ ಸಮುದಾಯಕ್ಕೆ ಸಮರ್ಪಿಸಿಕೊಂಡದ್ದು ಅಂತ. ಈ ಹೆಡ್ ಮಾಸ್ಟರ್ ಶಾಲೆಗೆ ಬಂದ ನಂತರ ಕೇವಲ ಶಾಲೆಗೆ ಬಂದವರಿಗೆ ಕಲಿಸಿ ಕೈ ತೊಳ್ಕೊಂತಿರ್ಲಿಲ್ಲ. ಶಾಲೆಯ ಅವಧಿಯ ನಂತರ ಮನೆಗೆ ಹೋಗ್ತಿದ್ರು. ನಿಮ್ ಮನೆ ಎಳಿ ಮಕ್ಕಳು ಯಾಕೆ ಶಾಲೆಗೆ ಬರಂಗಿಲ್ಲ? ಅವ್ರ ಯಾಕೆ ದನ ಕಾಯ್ಬೇಕು? ಯಾಕೆ ಕೂಲಿ ಮಾಡ್ಬೇಕು? ಅವರು ಶಾಲೆಗೆ ಬರ್ಲಿ, ನಾನು ಅವ್ರಿಗೆ ವಿದ್ಯೆ ಕಲಿಸ್ತೀನಿ ಅಂತ ಅವರು ಹೇಳ್ತಿದ್ರು. ಪಾಲಕರ ಮನವೊಲಿಸಿ ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಿಸಿದ್ರ. ಅಷ್ಟೇ ಅಲ್ಲ, ನಡುವೆ ಏನು ಶಾಲೆ ಬಿಟ್ಟಿರ್ತಾರಲ್ಲ ಅವ್ರನ್ನು ಕರ್ಕೊಂಡು ಬಂದು, ವಿಚಿತ್ರ ಅಂದ್ರೆ ನೋಡ್ರಿ, 1912ನೇ ಇಸ್ವಿಯಲ್ಲೇನೆ ರಾತ್ರಿ ಶಾಲೆ ಆರಂಭಿಸ್ತಾರೆ, ನಡುವೆ ಶಾಲೆ ಬಿಟ್ಟಂತ ವಯಸ್ಕರಿಗಾಗಿ. ಅಂದ್ರೆ ವಯಸ್ಕರ ಶಿಕ್ಷಣವನ್ನ ಅವರು ಅಷ್ಟು ಹಿಂದೆನೆ ಆರಂಭ ಮಾಡಿದ್ರು ಅಂತ. ಮುಲ್ಕಿ ಪರೀಕ್ಷೆಗೆ ಮಕ್ಕಳನ್ನ ಹೆಂಗ್ ತಯಾರಿ ಮಾಡ್ತಿದ್ರು ಅಂತಂದ್ರ, ಅಥರ್ಗ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲೆಗೆನೆ ನಂಬರ್ ಹಚ್ಚಿ ಪಾಸ್ ಆಗ್ಲಿಕ್ಕೆ ಶುರು ಮಾಡಿದ್ರು ಇವರು ಬಂದ ಮೇಲೆ. ಇದನ್ನ ನೋಡಿ ಬೇರೆ ಊರುಗಳಿಂದ ಅಥರ್ಗಕ್ಕೆ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಶುರು ಮಾಡಿದ್ರೆ, ಆಗಿನ ಕಾಲದಲ್ಲಿ ಖಾನಾವಳಿ ಇರ್ತಿದ್ದಲ್ಲ, ಆಗಿನ ಕಾಲದಲ್ಲಿ ಬೋರ್ಡಿಂಗ್ ಇರ್ತಿರ್ಲಿಲ್ಲ, ಆಗಿನ ಕಾಲದಲ್ಲಿ ಹಾಸ್ಟೆಲ್ ಇರ್ತಿರ್ಲಿಲ್ಲ. ಹೀಗ ಹೊರಗಿನಿಂದ ಬರುವಂತ ಎಲ್ಲಾ ಮಕ್ಕಳಿಗೆ ವಾರದ ಮನಿ ಗೊತ್ತು ಮಾಡಿ ಅವರು ಇತರ ಖರ್ಚನ್ನು ಕೂಡ ಅವರು ನೋಡ್ಕೊಂತಿದ್ರು ಅಂತ. ಸಾಮಾನ್ಯರು ಸುಶಿಕ್ಷಿತರಾಗಬೇಕು, ನಿರಕ್ಷರಿಗಳ ಸಂಖ್ಯೆ ಕಡಿಮೆಯಾಗಿ ಶೋಷಣೆ ನಿರ್ಮೂಲನ ಆಗಬೇಕು, ಇದು ಅವರ ಸದಾಶಯ ಆಗಿತ್ತು. ಇದರ ಜೊತೆಗೇನೆ ಹತ್ತರಿಕೆಯವರ ಹಲವು ಕಂಟಕಗಳನ್ನ ಕಳೆದು ತಲತಲಾಂತರದಿಂದ ಅಂಟಿಕೊಂಡು ಬಂದಂತ ವ್ಯಸನ, ಅನಿಷ್ಟ ಆಚರಣೆಗಳನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ರೇವಣಸಿದ್ದಪ್ಪ ಮಾಸ್ತರು ಮಾಡಿದರು. ನಮ್ಮ ವೈಯಕ್ತಿಕ ಸುಖಕ್ಕಾಗಿ, ವಿಲಾಸಿ ಜೀವನಕ್ಕಾಗಿ ನಮ್ಮದೇ ಗಳಿಕೆಯನ್ನು ವ್ಯಯಿಸುವುದು ಕೂಡ ಕಳ್ಳತನಕ್ಕಿಂತ ಕಡಿಮೆ ಅಲ್ಲ ಅನ್ನುವಂತಹದ್ದನ್ನ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರಂತ. ಅದೇ ನೀತಿಯನ್ನ ಇವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಶಿಕ್ಷಕರಾಗಿ ಸಾಕಷ್ಟು ಸಂಬಳ ಬರ್ತಾ ಇದ್ರೂ ಕೂಡ ಸಾದಾ ಜೀವನ ನಡೆಸಿ ಅರವಿಂದ್ ಘೋಷರನ್ನ ತಮ್ಮ ಮಾದರಿಯನ್ನಾಗಿ ಮಾಡಿಕೊಂಡು ಬ್ರಹ್ಮಚಾರಿಯಾಗಿನೇ ಇದ್ದು ಬಿಡೋಣ ಅಂತ ಅವರು ತೀರ್ಮಾನ ಮಾಡಿದ್ರು. ಯಾರು ಎಷ್ಟೇ ಹೇಳಿದ್ರು ಕೂಡ 25-26 ವರ್ಷ ಅವರಿಗೆ ದಾಟಿದ್ರು ಮದುವೆ ಆಗ್ಲಿಕ್ಕೆ ಅವರು ಇಚ್ಛೆ ಪಡ್ಲಿಲ್ಲ. ಯಾಕೆಂದ್ರೆ ನಾನು ಮದುವೆ ಆಗೋದ್ರಿಂದ ನನ್ನ ವಿದ್ಯಾರ್ಥಿ ಸೇವೆ ಅದಕ್ಕೆ ಭಂಗ ಬಂದೀತು ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರು ಮದುವೆ ಆಗಲು ನಿರಾಕರಿಸಿದ್ರೆ, ಈ ಹಿಂದೆ ಒಂದೆರಡು ಘಟನೆಗಳು ನಡೀತವೆ. ಅವ್ರ ತಾಯಿ ತೀರ್ಕೊಂತಾರೆ, ಅವರನ್ನ ತಾಯಿ ಬಿಟ್ರೆ ಹೆಚ್ಚು ಪ್ರೀತಿ ಮಾಡುವಂತ ಅವ್ರ ಸೋದರ ಮಾವ ತೀರ್ಕೊಂಡ ಮೇಲೆ ಒಂದು ತರಹದ ವೈರಾಗ್ಯ ಬರ್ತದ ಅವ್ರಿಗೆ. ಕೊನೆಗೆ ಅವರ ಅಕ್ಕ ಹೇಳ್ತಾಳೆ, ನಿನ್ ಸ್ವಂತ ಕಾಲ್ ಮೇಲೆ ನಿಂತ ಮೇಲೆನೆ ನೀ ಮದುವೆ ಆಗ್ತೀಯನೆ ಅಂತ ಅಂದಿದ್ದಿ, ಈಗ ನೀನು ಸ್ವಂತ ಕಾಲ್ ಮೇಲೆ ನಿಂತಿದಿ, ನಿನಗ ಪಗಾರನೂ ಬರ್ತದ, ಯಾಕೆ ನೀನ್ ಮದುವೆ ಆಗ್ಬಾರ್ದು ಅಂತ ಹೇಳಿ ಹೇಳಿದ್ದಕ್ಕೆ ಅವರು ಕೊನೆಗೆ ಇಷ್ಟು ತೀರಾ ನೀನು ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ನಿರಾಸಕ್ತಿ ತಾಳಬಾರ್ದು ಅಂತ ಅವರು ಕನ್ವಿನ್ಸ್ ಮಾಡಿದ ಮೇಲೆ ಅವರ ಮದುವೆ ಆಗ್ತದೆ. ಅಂದ್ರೆ
ಬಸವನ ಬಾಗೇವಾಡಿ ತಾಲೂಕಿನ ಆಸಂಗಿ ಅನ್ನುವಂತ ಒಂದು ಹಳ್ಳಿಯ ಗೌಡ್ರ ಮನೆಯ ಹೆಣ್ಮಗಳು ಈರಮ್ಮನನ್ನ ಅವರು ಮದುವೆ ಆಗ್ತಾರೆ. ಶ್ರೀಮಂತ ಮನೆತನದಲ್ಲಿ ಬೆಳೆದು ಬಂದಂತ ಈರಮ್ಮ ಇವರು ತಾವಾಗಿ ಆವಾಹಿಸ್ಕೊಂಡಂತ ಬಡತನವನ್ನ ಅವರು ಕೂಡ ಒಪ್ಕೊಳ್ಬೇಕಾಗ್ತದೆ. ಅವ್ರ ಮನೆ ಶ್ರೀಮಂತಿಕೆ ಹೇಗಿತ್ತು ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತಾರೆ. ಅದೇನು ಅಂದ್ರೆ ಆಸಂಗಿ ಒಳಗಿನ ಇವರು ಆ ವಾಡ್ಯದ ಬಾಗ್ಲ ದಿನ ರಾತ್ರಿ ಅವರು ಬಾಗ್ಲ ಹಾಕುವಾಗ 3 ಹರದಾರಿ ಆಚೆಗಿರುವಂತ ಮುಳವಾಡಕ್ಕೆ ಈ ವಾಡೆ ಹಾಕುವ ಸಪ್ಪಳ ಕೇಳ್ತಿತ್ತು ಅನ್ನುವಂಥದ್ದು. ಸೊ ಅಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತ ಈರಮ್ಮ ಇಲ್ಲಿ ಬಡತನವನ್ನ ಒಪ್ಕೊಂತಾಳೆ. ಆಮೇಲೆ ಇವರು ತಮ್ಮ ಕುಟುಂಬದ ಮನವೊಲಿಸಿ, ಅಂದ್ರೆ ಹೆಂಡತಿಯ ಮನವೊಲಿಸಿ ಕೇವಲ ತಮ್ಮ ಮಕ್ಕಳಲ್ಲ, ಅಷ್ಟೊತ್ತಿಗೆ 1-2 ಮಕ್ಕಳಾಗ್ತವೆ. ಆ ಮಕ್ಕಳಾದ್ಮೇಲೂ ಬೇರೆ ಮಕ್ಕಳನ್ನ ಇವರು ತಮ್ಮ ಮನೆಗೆ ಕರ್ಕೊಂಡು ಬಂದ್ರೆ ಅವರೆಲ್ಲರಿಗೂನು ಊಟ ಮಾಡಿಸಿ ವಿದ್ಯೆ ನೀಡ್ತಾ ಇದ್ರಲ್ಲ, ಅದಕ್ಕೂ ಕೂಡ ಅವರು ಹೊಂದಿಕೊಂಡ್ರು ಅನ್ನುವಂತ ಮಾತು. ನೋಡ್ಲಿಕ್ಕೆ ಬಹಳ ದಾಂಡಿಗ ಇದ್ರು ಅಂತೂ ಏನಲ್ಲ, ಸಾಧಾರಣ ನಿಲುವು 5.5 ಫೂಟ್ ಎತ್ತರ ಅಂತ, ದಪ್ಪನೂ ಏನಲ್ಲ. ಕಗ್ಗ ದೋತ್ರ, ಮಂಜರ್ಪಾಟ್ ಅಂಗಿ, ಒಂದು ಬಿಳಿ ಖಾದಿ ಪಟಗ, ಇಷ್ಟು ಅವರ ವೇಷ ಭೂಷಣ ಇತ್ತು. ಆದ್ರೆ ಅವರಲ್ಲಿ ಎಂಥ ಗೌರವ ಇತ್ತು ಅಂತಂದ್ರೆ, ಈ ಮಾಸ್ತರು ಮನೆಯಿಂದ ಶಾಲೆಗೆ ಹೋಗುವಂತ ಸಂದರ್ಭದೊಳಗ ಯಾರ ಅವ್ರನ್ನ ನೋಡಿದ್ರು ಅಂತಂದ್ರ, ಕಟ್ಟಿ ಮೇಲೆ ಕುಂತವ್ರು ಇದ್ರು ಅಂತಂದ್ರ ಎದ್ದು ನಿಂತು ನಮಸ್ಕಾರ ಮಾಡ್ತಿದ್ರು. ಯಾರು ನಡ್ಕೊಂಡು ಹೋಗೋರಿದ್ರಪ್ಪ ಅಂತಂದ್ರ ಹಿಂದಕ್ ಸರಿದು ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು. ಅವ್ರನ್ನ ಹೆಣ್ಮಕ್ಳೆಲ್ಲ ತುಂಬಾ ಸೆರಗು ಹೊತ್ತುಕೊಂಡು ಬಾಗಿ ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು ಅನ್ನೋದಾದ್ರ ಎಂಥ ಗೌರವವನ್ನ ಅವರು ಸಂಪಾದಿಸ್ಕೊಂಡಿರ್ಬೇಕು. ಇನ್ನೂ ಒಂದು ವಿಚಿತ್ರವಾದಂತ ಒಂದು ಪ್ರಸಂಗ ಅದು. ಬ್ರಿಟಿಷ್ ಆಡಳಿತ ಇದ್ದಂತಹ ಸಂದರ್ಭದೊಳಗ ಆ ಊರಿಗೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಬಂದಿರ್ತಾರೆ. ಕಲೆಕ್ಟರ್ ಅಂತ ಕರಿತಿದ್ರಲ್ಲ, ಅಸಿಸ್ಟೆಂಟ್ ಕಲೆಕ್ಟರ್ ಆ ಊರಿಗೆ ಬಂದು ಚಾವಡಿಯಲ್ಲಿ ಗೌಡ್ರನ್ನ, ಕುಲಕರ್ಣಿ ಇವ್ರನ್ನೆಲ್ಲ ಕರೆಸಿ ಒಂದು ಸಭೆ ನಡೆಸೋದಕ್ಕಾಗಿ ಅಲ್ಲಿಗೆ ಬಂದಿರ್ತಾರೆ. ಇವರು ಅಲ್ಲಿಗೆ ಹೋಗುವಾಗ ಎದುರಿಗೆ ಬರೋರು ಯಾರು, ಏನ್ ಕಲೆಕ್ಟರ್ ಇದ್ರೆ ತನ್ನ ಪಾಲಿಗೆ ಇದ್ದಾನ ಬಿಡು ಅಂತ ತಿಳ್ಕೊಂಡ್ರೆ ಊರನ್ನ ಮಂದಿ ಎಲ್ಲ ಯಾರಿಗೂ ಇವ್ರಿಗೆ ನಮಸ್ಕಾರ ಮಾಡ್ಲಾರ್ದ ಹಂಗೆ ಹೋಗ್ತಿರ್ತಾರ. ಆಮೇಲೆ ಅದ ಸಭೆ ಮುಗಿಸಿ ಇವರು ಹೊರಟಾಗ ಎದುರಿಗೆ ಬಂದವರೆಲ್ಲರೂ ನಮಸ್ಕಾರ ಮಾಡಕ್ ಶುರು ಮಾಡ್ತಾರ. ಕುಲಕರ್ಣಿಗೆ ಆ ಅಸಿಸ್ಟೆಂಟ್ ಕಲೆಕ್ಟರ್ ಕೇಳ್ತಾನ, ನಿಮ್ ಊರಾಗ ಬರುವಾಗ ನಮಸ್ಕಾರ ಮಾಡಂಗಿಲ್ಲೇನು, ಹೋಗುವಾಗ ನಮಸ್ಕಾರ ಮಾಡ್ತಾರೇನು ಜನ ಅಂತ ಕೇಳಿದ ಕೂಡ್ಲೇನ ಕುಲಕರ್ಣಿ ಹೇಳ್ತಾನ, ನಿಮಗಲ್ರಿ ಇದು ನಮಸ್ಕಾರ ಮಾಡಿದ್ದು, ನಿಮ್ಮಿಂದ ಒಬ್ರು ಮಾಸ್ತರ್ ಬರಕತ್ತಾರ ನೋಡ್ರಿ, ಅವ್ರಿಗೆ ನಮಸ್ಕಾರ ಮಾಡಕತ್ತಾರ ಅಂದ ಕೂಡ್ಲೆ ಗಾಬರಿ ಆಗ್ತಾನ ಅವ್ ಕಲೆಕ್ಟರ್. ಅಬ್ಬ, ಇಷ್ಟೆಲ್ಲಾ ಜನರ ಗೌರವವನ್ನು ಸಂಪಾದಿಸಿದಂತ ಆ ಮನುಷ್ಯ ಹೆಂಗರ ಇದ್ದಾನು ಅಂತ ತಿಳ್ಕೊಂಡು ಹೋಗಿ ಮಾಸ್ತರ್ಗೆ ಅವರು ಕೈ ಮುಗಿದು ತಮ್ಮ ಗೌರವವನ್ನ ಸಲ್ಲಿಸ್ತಾರ ಅಂತ. ಇದೇನು ಸಣ್ಣ ಪ್ರಶಸ್ತಿನ? ಆ ಕಾಲದೊಳಗ ಇಷ್ಟೆಲ್ಲಾ ಗೌರವವನ್ನು ಸಂಪಾದಿಸೋದು ಅಂತ. ಯಾಕಪ್ಪ ಇಷ್ಟೆಲ್ಲಾ ಗೌರವ ಅವ್ರಿಗೆ ಸಿಕ್ತು ಅಂತ ಅನ್ನೋದಾದ್ರೆ, ಅವತ್ತಿನ ಗುಡಿಗಳು, ಚಾವಡಿಗಳು ಗಾಂಜಾ ಬಡಕರ ಸ್ವರ್ಗ ಆಗಿದ್ದು. ಅದ್ರಾಗ ಮತ್ತೆ ಇಂಗ್ಲೆಂಡ್ ನಿಂದ ಬೀಡಿ, ಸಿಗರೇಟು ಇವೆಲ್ಲ ಊರೊಳಗ ಪ್ರವೇಶ ಮಾಡಿದ್ದು. ಕುಡಿತದ ಚಟ ಜನರಲ್ಲಿ ಸೇರ್ಕೊಂಡ್ ಬಿಟ್ಟಿತ್ತು. ನಿರುದ್ಯೋಗಿ ಯುವಕರು ಈ ಚಟಗಳ ದಾಸರ ಆಗ್ತಾ ಇದ್ರು. ಆಗ ರೇವಣ ಸಿದ್ದಪ್ಪ ಮಾಸ್ತರ್ ಏನ್ ಮಾಡಿದ್ರು ಅಂತಂದ್ರೆ, ಮೊದಲು ಅವ್ರಿಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನ ಮಾಡಿದ್ರು. ನೀವು ವ್ಯಸನ ಬಿಟ್ರೆ ನಿಮ್ ಬದುಕು ಉದ್ಧಾರ ಆಗ್ತದಂತ ಹೇಳಿದ್ರುನು ಅವ್ರು ಕೇಳಲಾರ್ದೆ ಅದನ್ನೇ ಮುಂದುವರಿಸಿದ್ದಕ್ಕೆ ಗಣಾಚಾರದ ಕಾಯಕ ಶುರು ಮಾಡಿದ್ರು ಅವರು. ನೀವು ಎಲ್ಲಿವರೆಗೆ ನಿಮ್ಮ ಚಟ ಬಿಡೋದಿಲ್ಲ ಅಲ್ಲಿವರೆಗೆ ನಾನು ಬಾಯಲ್ಲಿ ಒಂದು ಹನಿ ನೀರ್ ಹಾಕೊಳ್ಳಲ್ಲ, ಅನ್ನ ಹಾಕೋದಂತೂ ದೂರ ಉಳಿತು ಅಂತ ಹೇಳಿದ್ರು ಕೂಡ
ಕೆಲವರು ಬಿಟ್ರೆ ಇನ್ನು ಕೆಲವರು ಅದನ್ನು ಮುಂದುವರಿಸಿದ್ರ ಅವ್ರ ಮನಿ ಮುಂದೆ ಹೋಗಿ ಒಂಟೆಗಾಲಿನ ಮೇಲೆ ನಿಂತು ಅವ್ರ ಚಟಗಳನ್ನ ಬಿಡಿಸಿದ್ರು ಅನ್ನೋದಾದ್ರ ಯಾಕೆ ಬೇಕಾಗಿತ್ತಪ್ಪ ಮಾಸ್ತರ್ಗೆ ಇದೆಲ್ಲ ಅಂತ ಕೆಲವ್ರು ಅಂತಿದ್ರು. ಆದ್ರೆ ಆ ಮಾಸ್ತರ್ ಅಂದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಕಲಿಸುವಂತ ವ್ಯಕ್ತಿ ಅಲ್ಲ, ಅವ್ ಇಡೀ ಗ್ರಾಮದ ಉದ್ಧಾರಕ್ಕಾಗೇನೆ ಬಂದಿರುವಂತ ಒಬ್ಬ ವ್ಯಕ್ತಿ ಅಂತ ಅವರು ತಿಳ್ಕೊಂಡು ಈ ಗಣಾಚಾರದ ಕಾಯಕವನ್ನ ಮಾಡಿದ್ರು ಅನ್ನೋದು. ಯಾಕ್ರಿ ಮಾಸ್ತರಿ ಸುಮ್ನೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತೀರಿ, ನಿಮ್ಮ ಜೀವನ ಹಾಳು ಮಾಡ್ಕೋತೀರಿ ಅಂತ ಹೇಳಿ ಕೇಳಿದವರಿಗೆ, ವ್ಯಕ್ತಿ ಶಾಂತಿ ಇದ್ರೆ ಮನಿ ಶಾಂತಿ ಇರ್ತದ, ಮನಿ ಶಾಂತಿ ಇದ್ರೆ ಊರು ಶಾಂತಿ ಇದ್ರೆ ನಾಡು ಶಾಂತಿ ಇದ್ರೆ ದೇಶ ಶಾಂತಿ ಇದ್ರೆ ಇಡೀ ಜಗತ್ತು ಶಾಂತ ಇರ್ತದ. ಶಾಂತಿನೇ ಇರದಿದ್ರ ಬದುಕಿಗೆ ಏನ್ ಅರ್ಥದ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಂಥವ್ರು ಆ ಕಾಲದಲ್ಲಿ 1920ರ ದಶಕದಲ್ಲಿ ಈ ಒಂದು ಧೋರಣೆಯನ್ನ ಇಟ್ಕೊಂಡಂತ ಮಾಸ್ತರ್, ನೀನ್ ಆ ಊರಿಗೆ ದೇವರಾಗದ ಇನ್ನೇನ್ ಆಗ್ಬೇಕು, ಮಾಸ್ತರಿಕೆ ಅದಕ್ಕೆ ಎಲ್ಲರಿಗೂ ಹೋಗೋ ವೃತ್ತಿ ಅಲ್ಲ. ಕಾರ್ಯ ತತ್ಪರತೆ, ವಿಷಯ ಸಂಗ್ರಹ, ಸರಳ ಮತ್ತು ಸುಂದರ ಶೈಲಿ, ಪ್ರಸನ್ನ ಮುಖಮುದ್ರೆ, ಮಕ್ಕಳ ಅಭ್ಯುದಯದ ಕನಸು ಕಾಣುವಂತ ದೊಡ್ಡ ಗುಣ ಇರುವವರಿಗೆ ಮಾತ್ರ ತಕ್ಕದಾದಂತಹ ಕೆಲಸ ಇದು. ಟೀಚರ್ಸ್ ಪ್ರೊಫೆಷನ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಅದು ಏನಾಗ್ಬೇಕು ಅಂತಂದ್ರೆ ಇಟ್ ಶುಡ್ ಕಮ್ ಟು ಹಿಮ್ ಆರ್ ಹರ್ ಬೈ ಆಕ್ಸೆಪ್ಟೆನ್ಸ್ ಅಂತ. ಅದು ತಾನೇ ಪ್ರೀತಿಸಿ ಸ್ವೀಕಾರ ಮಾಡುವಂತಹದ್ದು. ನನ್ನ ಒಂದು ವಚನ ನೆನಪಾಗ್ತದೆ, ಬರೀ ಓದು ಬರಹ ಕಲಿಸುವ ಯಂತ್ರವಲ್ಲ, ಚಿಂತನಶೀಲ, ಕ್ರಿಯಾಶೀಲ, ಸುಶೀಲ, ಅಧ್ಯಯನಶೀಲ, ವಿದ್ಯಾಪ್ರೇಮಿ, ವಿದ್ವಾಂಸ, ನಿರಂತರ ಶೋಧಕ, ಸತ್ಯನಿಷ್ಠ, ಸೃಜನ ಹೃದಯಿ, ಪ್ರೇಮಮಯಿ, ದೀನಬಂಧು, ಗುಣಗ್ರಾಹಿ, ಕಾರುಣ್ಯ ಸಿಂಧು, ಸ್ವಾಭಿಮಾನದ ಗಣಿ, ಶ್ರಮ ಸಂಸ್ಕೃತಿಯ ರಾಯಭಾರಿ, ಸಮಯ ಪರಿಪಾಲಕ, ಅಭಯ ಸಾಧಕ, 1000 ಮೌಲ್ಯಗಳ ಒಟ್ಟು ಮೊತ್ತವೇ ಶಿಕ್ಷಕ. 1000 ಮೌಲ್ಯಗಳ ಸಪ್ತಶೀಲಗಳ ಒಟ್ಟು ಮೊತ್ತವೇ ಶಿಕ್ಷಕ. ಹಕ್ಕು ಮತ್ತು ಹೊಣೆ, ನಿತ್ಯ ಚಲಾವಣೆ ನಾಣ್ಯದ 2 ಮುಖಗಳು ನೋಡಯ್ಯ. ಆಳು ಹರಟೆಯಲ್ಲ ಗುರುವಾಣಿ, ಅದು ನುಡಿ ನೈವೇದ್ಯ ನೋಡ ಸದ್ಗುರು ಬಸವಲಿಂಗ. ಹಿಂಗ ನಿಜ ಶಿಕ್ಷಕ ಆದವನ ನುಡಿ ನೈವೇದ್ಯ ಆಗಿರ್ಬೇಕು ಅನ್ನುವಂತಹದ್ದು ನನ್ನ ನೀತಿ, ನನ್ನ ಧೋರಣೆ. ಸಾಧಾರಣ ವ್ಯಕ್ತಿ ಕೂಡ ಸುಶಿಕ್ಷಿತ ಆಗಬೇಕು, ನಿರಕ್ಷರಗಳ ಸಂಖ್ಯೆ ಕಡಿಮೆ ಆಗಿ ಶೋಷಣೆ ತಪ್ಪಬೇಕು, ಅನಿಷ್ಟ ಆಚರಣೆಗಳು ಮೂಢನಂಬಿಕೆಗಳು ದೂರ ಆಗಬೇಕು, ಎಲ್ಲರೂ ನೆಮ್ಮದಿಯ ಬದುಕು ಬಾಳ್ಬೇಕು ಅಂತ ಆಶಿಸ್ತಾ ಬಂದಂತ ರೇವಣಸಿದ್ದಪ್ಪ ಮಾಸ್ತರರು ಜನಸೇವೆಯೊಳಗನೆ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡಂಥವ್ರು. ಇಂಥ ನಾನು ಮೇಲೆ ಏನ್ ನನ್ನ ವಚನದಲ್ಲಿ ಹೇಳಿದ್ನಲ್ಲ, ಅಂಥ ಗುಣಗಳು ರೇವಣಸಿದ್ದಪ್ಪ ಮಾಸ್ತರಲ್ಲಿ ಇದ್ದುವು ಅನ್ನೋ ಕಾರಣಕ್ಕಾಗಿನೇ ಅವರು ಆ ಊರಿಗೆ ದೇವರಾಗಿ ಬಂದ್ರು ಅಂತ ಜನ ಹೇಳ್ತಾ ಇದ್ರು. ಇನ್ನ ಅವರು ಇಷ್ಟೆಲ್ಲ ತ್ಯಾಗ ಮಾಡ್ಬೇಕಾದ್ರೆ ಅವರೊಬ್ಬರಿಂದನೇ ಸಾಧ್ಯದನ? ದೇರ್ ಇಸ್ ಅ ಪೂನ್ ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಹಂಗೆ ಈರಮ್ಮ ಶಾಲೆ ಕಟ್ಟೆ ಹತ್ತಿದ್ರು ಕೂಡ ಶಿಕ್ಷಣದ ಮಹತ್ವವನ್ನ ಅವರು ಅರ್ಥ ಮಾಡ್ಕೊಂಡಿದ್ರು. ಹಂಗಾಗಿ ಅವರು ಇವ್ರಿಗೆ ಸಹಕಾರ ನೀಡಿದ್ರು ಅಂತಾನೆ ಅವರು ಇಂಥ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ನೀವು ಸ್ವಾರ್ಥಿಗಳು, ಬರೀ ಸಮಾಜ, ಶಾಲೆ, ವಿದ್ಯಾರ್ಥಿ ಅಂತ ಸಾಯ್ತೀರಿ. ನಿಮ್ಗಿಂತ ತನ್ನ ಹೆಂಡತಿಗೆನೆ ಹೆಚ್ಚು ಸಮಯ ಕೊಡುವಂತ ಕುಡುಕ ಗಂಡನಾದ್ರೂ ಸರಿ, ಅವನೇ ಚಲೋ ಅಂತ ಈ ಮಾಸ್ತರನ್ನ ಅವರು ಕಾಡಿದ್ರ ಹೇಗೆ ಇವ್ರು ದೇವರಾಗ್ತಿದ್ರು? ಅದು ಸಾಧ್ಯ ಇರ್ಲಿಲ್ಲ ಅನ್ನುವಂತ ಮಾತು. ಮತ್ತೆ ಇವ್ರ ಮಾತು ಹೇಗಿತ್ತು ಅಂತಂದ್ರ, ಆಡಿದರೆ ಮುತ್ತು, ಆಡದಿದ್ರೆ ಮೌನ. ಮಿತಭಾಷೆ ಆಗಿದ್ರು, ಆದ್ರೆ ಏನ್ ಆಡ್ತಿದ್ರು ಅವು ಮುತ್ತಿನಂತ ಮಾತು ಆಗಿರ್ತಿದ್ವು ಅಂತ.
ಇವರು ಎಷ್ಟು ಮೃದು ಹೃದಯದವರಾಗಿದ್ರು, ಆಮೇಲೆ ಹೇಗೆ ತಮ್ಮನ್ನ ಇಡೀ ಹಳ್ಳಿಯ ಜನರಿಗೆ ಪರಿಚಯಿಸಿಕೊಂಡಿದ್ರು ಅನ್ನೋದರ ಬಗ್ಗೆ ಒಂದು ಘಟನೆ ನಡೀತದೆ. ಆವಾಗ ಸ್ವಾತಿ ಮಳಿ ಹತ್ತಿದ್ರ ಬಿಡ್ತಾ ಇರ್ಲಿಲ್ಲ. ಅದು ಅಂತಹ ಸಂದರ್ಭದೊಳಗ ಬಯಲು ಶೌಚ, ಆ ಕಾಲದಲ್ಲಿ ಬಯಲು ಶೌಚಕ್ಕೆ ಇವರು ಯಾರ್ದೋ ಒಂದು ಹೊಲದೊಳಗ ಹೋದಾಗ ಆ ಹೊಲದ ಯಜಮಾನ ಇವ್ರನ್ನ ಹೀನಾಯವಾಗಿ ಬೈತಾನೆ. ಬೈದು ಹಂಗ ಕಳಿಸ್ಕೊಟ್ಟಾಗ ಇವ್ರು ವಿದ್ಯಾರ್ಥಿಗಳು ಕೂಡ ಆ ಹೊಲದಾಗ ಬಯಲು ಶೌಚಕ್ಕೆ ಹೋದವರು ಇದನ್ನ ಕೇಳಿಕೊಂಡು ತಮ್ಮ ಪಾಲಕರಿಗೆ ಬಂದು ಹಿಂಗ ಮಾಸ್ತರಿಗೆ ಬೈದ್ರು ಅಂತಂದಾಗ ಇಡೀ ಊರವ್ರೆಲ್ಲಾನು ಹೋಗಿ ಆ ಹೊಲದ ಮಾಲಕನಿಗೆ ನಮ್ಮ ಮಾಸ್ತರ್ ದೇವ್ರಿಗೆ ಹಿಂಗ್ ಬೈದ್ಯಾ ನೀನು ಅಂತ ಹೇಳಿ ಅವನನ್ನ ಹೊಡಿತಾರೆ. ಈ ವಿಷಯ ರೇವಣಸಿದ್ದಪ್ಪ ಮಾಸ್ತರಿಗೆ ಗೊತ್ತಾದ ಕೂಡ್ಲೇನೆ ಅವ್ರ ಏನ್ ಮಾಡ್ತಾರ, ಅವನ ಮನೆಗೆ ಹೋಗಿ ಅವ್ರ ಪರವಾಗಿ ನನ್ನ ಕ್ಷಮಾ ಮಾಡು, ನಾನು ಹಿಂಗ ಆಗ್ಬಾರ್ದಾಗಿತ್ತು, ನಿಮ್ಗೆ ತೊಂದ್ರೆ ಆಯ್ತಲ್ಲ ನನ್ನಿಂದಾಗಿ ಅಂತ ಹೇಳಿ ಕ್ಷಮಾ ಕೇಳಿದ್ರು ಅಂತ. ಅಂದ್ರೆ ಅವ್ರಿಗೆ ಈ ಇನ್ನೊಬ್ಬರಿಗೆ ನೋವಾದ್ರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಹಾಗೆ ಈ ಬಸವಣ್ಣನ ತತ್ವಗಳನ್ನ, ಅಂದ್ರೆ ಬಸವಾದಿ ಶರಣರ ಎಲ್ಲಾ ತತ್ವಗಳನ್ನ ತಮ್ಮ ಬದುಕಿನಲ್ಲಿ ಅವರು ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ಮಾಡಿದರು. ವ್ಯಕ್ತಿ ತನ್ನನ್ನ ತಾನು ತಿದ್ದುಕೊಂಡ್ರೆ ಸಮಾಜ ತಾನೇ ಸುಧಾರಿಸ್ತದ ಅಂತ ನಂಬಿ ತಮ್ಮನ್ನ ತಾವೇ ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಹಗಲು ರಾತ್ರಿ ಅನ್ನದೇನೆ ಊರು ಸುಧಾರಿಸ್ಲಿಕ್ಕೆ ಹೋದ್ರು. ಶಾಲಿ, ಮನಿ, ರಾತ್ರಿ ಶಾಲಿ, ವಾಚನಾಲಯ ಶುರು ಮಾಡಿದ್ರು. ಸ್ವಾತಂತ್ರ್ಯದ ಬಗ್ಗೆ ಊರನ್ನ ಯುವಕರಿಗೆಲ್ಲ ತಿಳಿಸಿ ಹೇಳಿದ್ರು. ನಾವು ಸ್ವತಂತ್ರರಾಗುವವರೆಗೂ ನಮಗೆ ಸಿಗುವಂತ ಸುಖ ಮತ್ತು ಗೌರವ ಇದು ನಮಗೆ ತೃಪ್ತಿ ಕೊಡುವುದಿಲ್ಲ ಅಂತ ಹೇಳಿದ್ರು. ಹಿಂಗಾಗಿ ಅವರು ತಮ್ಮ ಆಹಾರ ವಿಹಾರ ಆಚಾರ ಇದ್ರೊಳಗೆ ಲಯ ತಪ್ಪಿ ಅವರ ಆರೋಗ್ಯ ಕೆಡ್ಲಿಕ್ಕೆ ಶುರು ಮಾಡಿತು. ಹಳ್ಳಿ ಮಂದಿ ಅವರು ಇವ್ರ ಆರೋಗ್ಯ ಕೆಟ್ಟದ್ದನ್ನ ನೋಡಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅಲ್ರಿ, ಕುಡ್ರಿ ಕಣ್ಣು ಕೊಡಾಕ್ ಹೋಗಿ ನೀವೇ ಕುಡ್ರಾಗ ಕೊಂಟಿರಲ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಸಹಿತ ದೇಹ ಒಂದು ಚಲನಶೀಲ ಯಂತ್ರ, ಅದಕ್ಕೂ ನೀರು, ಆಹಾರ, ವಿಶ್ರಾಂತಿ, ಇಂಧನ ಇದೆಲ್ಲ ಬೇಕಾಗ್ತದ. ಇವುಗಳ ಕೊರತೆ ಆದ್ರೆ ನಿಮ್ಮ ಆರೋಗ್ಯ ಕೆಟ್ಟ ಹೋಗ್ತದ, ಹಂಗ್ ಮಾಡ್ಬೇಡ್ರಿ ಅಂತ ಹೇಳಿ ಹೇಳಿದ್ರು ಕೂಡ ಅವರು ಕೇಳಂಗಿಲ್ಲ. ತಮ್ಮ ಆರೋಗ್ಯದ ಕಾಳಜಿ ಮಾಡದೆ ಊರವ್ರ ಕಾಳಜಿ ಮಾಡಕ್ ಹೋಗಿ ವಿಪರೀತ ಜ್ವರ, ಕೆಮ್ಮು ಇದೆಲ್ಲ ಶುರು ಆಗ್ತದೆ. ಆ ಸಂದರ್ಭದೊಳಗ ಹಳ್ಳಿಯವರಿಗೆ ಬಹಳ ನೋವಾಗ್ತದೆ. ಅವ್ರ ಮನಿ ತನಕ ಹೋಗಿ ಅವ್ರಿಗೆ ಇಲ್ಲ, ಇನ್ ಮೇಲೆ ನೀವು ಒಂದಿಷ್ಟು ವಿಶ್ರಾಂತಿ ತಗೊಳ್ರಿ, ಶಾಲೆ ಕಲಿಸೋದು ಮತ್ತೆ ಇದ್ದೇ ಇರ್ತದೆ, ರಜಾ ಹಾಕಿ ಒಂದಷ್ಟು ದಿವಸ ನೀವು ಇರ್ರಿ ಅಂತ ಹೇಳಿ ಕೇಳಕ್ ಹೋಗ್ತಾರೆ. ವಿಪರೀತ ಜ್ವರ, ಕೆಮ್ಮು ಇಂತಹ ಸಂದರ್ಭದೊಳಗೇನೆ ಗಂಜಿ ಕೂಡ ಗಂಟಲದಲ್ಲಿ ಇಳಿಲಾರದಂತ ಪ್ರಸಂಗ ಬರ್ತದೆ. ಇದೇ ಸಂದರ್ಭದೊಳಗ ಅವರ ಶ್ರೀಮತಿ ಅವರಿಗೆ ಗಂಡು ಮಾಲಿ ಅಂತಿದ್ರ, ಅವಾಗ ಕ್ಷಯರೋಗ ಆಗಿರ್ತದ. ಅವರು ಕ್ಷೀಣ ಆಗಿರ್ತಾರ. ಯಾಕೋ ಇವ್ರ ಒಂದ್ 2-3 ದಿವಸ ಶಾಲೆಗೆ ಬಂದಿಲ್ಲ ಅಂತ ಹೇಳಿ ಅಂದು ಊರವ್ರೆಲ್ಲ ಅವ್ರ ಮನಿಗ್ ಬಂದು, ಏನ್ರಿ ಮಾಸ್ತರಿ ಮೈ ಬೆಂಕಿ ಕೆಂಡಾಗೈತಿ, ಡಾಕ್ಟರ್ ಕಡೆ ಹೋಗಿ ತೋರ್ಸ್ಕೊಂಡ್ ಬರ್ಬಾರ್ದೇನು, ಅಕ್ಕ ಅವ್ರಿಗೂ ಮೈಯಾಗ ಆರಾಮಿಲ್ಲ, ಹೆಂಗಾಗ್ಯಾರ ನೋಡ್ರಿ, ಬಡ್ಡಿ ಹಂಗಿದ್ದವ್ರು ಕಡ್ಡಿ ಆಗ್ಯಾರ ಅಂತ ಅವ್ರು ಹೇಳ್ತಾರ. ಬರ್ರಿ ವಿಜಾಪುರಕ್ಕೆ ಹೋಗಿ ತೋರಿಸ್ಕೊಂಡ್ ಬರೋಣ ಅಂದ್ರ ಬೇಡ, ಅದ್ರ ಅಗತ್ಯ ಇಲ್ಲ ಅಂತ ಅವ್ರು ನಿರಾಕರಿಸ್ತಾರೆ. ಎಣ್ಣೆ ತೀರೆ ಅವ್ರು ಹೇಳ್ತಾರೆ, ಎಣ್ಣೆ ತೀರೈತಿ, ಬತ್ತಿ ಸುಡಾಕತ್ತೈತಿ, ನೀವು ಪ್ಯಾಟಿಗೆ ಹೋಗಿ ಎಣ್ಣೆ ತರೋದ್ರೊಳಗ ಅದು ಆರಿ ಹೋಗ್ತೈತಿ, ಯಾಕೆ ಸುಮ್ಮನೆ ಹೈರಾಣ ಆಗ್ತೀರಿ ಅಂದಾಗ ಅವರೆಲ್ಲ ಗಾಬರಿ ಆಗ್ತಾರ. ಮತ್ತೊಬ್ಬ ಹಿರಿಯ ಹೇಳ್ತಾನ, ನೋಡ್ರಿ ಮಾಸ್ತರಿ, ನಿಮಗ್ ನೀವು ಏನೂ ಆಗಿರಕ್ಕಿಲ್ಲ, ಆದ್ರ ನಮಗ್ ನೀವು ಏನೆಲ್ಲ ಆಗಿರಿ. ನಮ್ಮ ಮಕ್ಕಳು ಮರಿಗೆ ಈ ಹತ್ತಿರಕ್ಕೆ ಊರ್ಗೆ ನೀವು ಬೇಕೇ ಬೇಕು. ನೀವು ಒಲ್ ಅಂದ್ರು ನಾವು ಕೇಳೋರಲ್ಲ. ಈಗಿಂದೀಗ ತಯಾರಾಗ್ರಿ, ರೊಕ್ಕ ಬೇಕಾದಷ್ಟು ಹೋಗ್ಲಿ,
ನೀವು ನಮ್ ಕೈ ಬಿಟ್ಟು ಹೋಗಾಕ ನಾವು ಬಿಡಂಗಿಲ್ಲ ಅಂತ ಅವ್ರು ಹೇಳಿದಾಗ ಅವ್ರು ಒಂದ್ ಮಾತು ಹೇಳ್ತಾರ, ಹೊಸ್ತಲನ ದಾಟಕ ಆಗದ ಹೆಟ್ಟಕ್ಕ ಹೊಳಿ ಈಸ್ ಬಾ ಅಂತ ಹೇಳಿದ್ರ ಅದಕ್ಕ ಅರ್ಥ ಅದ ಏನ್? ತಿಳಿದು ಯಾಕೆ ಒತ್ತಾಯ ಮಾಡ್ತೀರಿ ಅಂತ ಅಂದ್ರಿ. ನಿಮ್ ಮಾತಿನ ಅರ್ಥ ಅಂದ್ರ ಹಿಂದ ಉಸಿರು ನಿಲ್ಸೋ ಈ ದೇಹನ 3 ತಾಸಿನೊಳಗ ಮಣ್ಣಗಾಣಿಸ್ರಿ ಅಷ್ಟ ಅಂತ ಹೇಳ್ತಾರ. ಅಂದ್ರೆ ಅವರು ಇಚ್ಛಾಮರಣೆ ಆಗಿದ್ರು, ತಮ್ಮ ಸಾವು ತಮಗೆ ಗೊತ್ತಾಗಿತ್ತು. ನಮ್ಮ ಆಸ್ತಿ ನಾವು ಕಳ್ಕೊಂಡೇವು ಖರೆ, ಈ ಊರ ಆಸ್ತಿ ಉಳಿಸ್ಕೊಂತೀವಿ, ನೀವೇನ್ ಬೇಕಾದ್ ಹೇಳ್ರಿ, ಬರ್ರಿ ಮಾಸ್ತರ್ನ ಎತ್ಕೊಂಡು ಗಾಡ್ಯಾಗ ಕುಂಡ್ರಸ್ರಿ, ಬಿಜಾಪುರಕ್ಕೆ ಹೋಗೋಣ ಅಂತ ಹೇಳಿ ಅಂದಾಗ ಬೇಡ ಅಂತ ಹೇಳಿದ್ನಲ್ಲ, ನೀವು ಹುಂಬತನ ಮಾಡಿದ್ರೆ ನನ್ನ ಹೊಟ್ಟಾಗಿನ 1-2 ಮಾತು ಹೊರಗ್ ಬರಂಗಿಲ್ಲ, ಆಯುಷ್ಯ ತೀರಿದ ಮೇಲೆ ಔಷಧ ಹಾಕಿ ಏನ್ ಪ್ರಯೋಜನ, ಕೂಡ್ರಿ ಸಮಾಧಾನ್ಲೆ ನಾ ಹೇಳೋ ಮಾತು ಕೇಳ್ರಿ ಅಂದಾಗ ಅವರು ಹೇಳ್ರಿ ಏನ್ ಮಾತವು ಅಂತ ಹೇಳಿದ್ರೆ, ಈ ರೇವಣ ಸಿದ್ದಪ್ಪ ಹತ್ತರಕಿ ಊರಿಗೆ ಬಿದ್ದ ಕನಸು ಇದು ಖರೆ ಅನ್ನೋ ಭ್ರಮ ಹರಿದಾಕ್ರಿ. ರಾತ್ರಿ ಕಳೆದು ಬೆಳಕ್ ಹರಿದ ಮೇಲೆ ಕನಸಿಗೆ ಅವನು ಇರಂಗಿಲ್ಲ, ಅಪ್ಪನೂ ಇರಂಗಿಲ್ಲ, ನೀವ್ ಏನ್ ಮಾಡಿದ್ರು ಸುಳಿ ಬಿದ್ದ ಬೆಳಿ ತೆನಿ ಹಾಕಂಗಿಲ್ಲ ಅಂತ ಖಡಾಖಂಡಿತವಾಗಿ ಅವ್ರಿಗೆ ಹೇಳ್ತಾರ. ಮಾಸ್ತರಿ ನೀವೇನ ಹೇಳ್ರಿ ಕೇಳ್ತೀವಿ, ಆದ್ರ ನಡಕ ನಮ್ಮನ್ನ ಬಿಟ್ಟು ಹೋಗೋ ಮಾತ್ ಮಾತ್ರ ಆಡ್ಬೇಡ್ರಿ ಅಂತ ಎಲ್ಲಾರು ಉಳೋ ಅಂತ ಅಳ್ತಾರೆ. ಆಮೇಲೆ ಆ ಅಕ್ಕ ಅವ್ರಿಗನು ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರ, ನಾವಾದ ಮೇಲೆ 6 ತಿಂಗಳಿಗೆ ಆಕಿನೂ ಇರಂಗಿಲ್ಲ, ಆಕಿನ ಬಗ್ಗೆನೂ ನೀವೇನು ವಿಚಾರ ಮಾಡ್ಬೇಡ್ರಿ, ನಿಮ್ಮ ಮಕ್ಕಳ ಕಾಳಜಿ ನೀವು ಮಾಡ್ರಿ, ಇಲ್ಲಿ ತನಕ ನಾ ಏನ್ ಮಾಡಿದೀನಿ ಅದನ್ನ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತಾರ. ಇಷ್ಟ ಹೇಳಿದ ಮೇಲೆ ಮಾಸ್ತರು ಅವತ್ತೇ ತಮ್ಮ ಬದುಕಿಗೆ ಕೊನೆ ಹೇಳ್ತಾರ. ಮಾಸ್ತರಿ ನೀವು ಬಂದಾಗ ಈ ಹತ್ತರಕಿ ಒಳಗ ಬರೇ ವಿಷ ಇತ್ತು, ಇದು ಕಸ ಅನಿಸ್ಕೊಂಡಿತ್ತು, ಇದನ್ನ ಕಸಿ ಮಾಡಿ ನೀವು ಅಮೃತ ಬಳ್ಳಿಯಾಗಿ ಬೆಳೆಸಿದ್ರಿ, ಊರ್ ಗೆದ್ರಿ ಮಾರ್ ಗೆದ್ರಿ, ಆದ್ರ ಮನಿನ ಗೆಲ್ಲಿಲ್ಲಲ್ರಿ ಅಂದು ಪಾಪ ಊರವರೆಲ್ಲ ಬಿಕ್ಕಿ ಬಿಕ್ಕಿ ಅಳ್ತಾರ. ಆಮೇಲೆ ಅವರ ಸಮಾಧಿಯನ್ನ ಅಲ್ಲೇ ವಿರಕ್ತ ಮಠದ ಪಕ್ಕದಲ್ಲೇನೆ ಮಾಡಿ ನಮ್ಮೂರಿನ ಈ ದೇವರಿಗಾಗಿ ಒಂದು ಗುಡಿ ಕಟ್ಟೋಣ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಅಲ್ಲಿ ಅವರು ಗುಡಿ ಕಟ್ಟಿಸಿದ ಮೇಲೆ ಇನ್ನ ಅಕ್ಕ ಅವ್ರಿಗೆ ನಾವು ಏನ್ ಮಾಡ್ಬೇಕು, 2 ಮಕ್ಕಳದಾವೆ ಪಾಪ, ಸಣ್ಣ ಮಕ್ಕಳು, ಇವ್ರಿಗೆ ಜೀವನಕ್ಕೆ ಏನಾರ ಬೇಕಲ್ಲ ಅಂತ ಹೇಳಿ ಅಂದು ಮನಗುಳಿ ಒಳಗ ಊರವ್ರೆಲ್ಲಾ ಒಂದಿಷ್ಟು ಜ್ವಾಳ ಮತ್ತು ರೊಕ್ಕ ಇವನ್ನೆಲ್ಲ ಕೂಡಿಸಿ ಅಲ್ಲಿ ಒಂದು ಸಣ್ಣ ಮನಿ, ಒಂದು 5 ಕೂರಿಗೆ ಹೊಲ ಅಂದ್ರೆ 20 ಎಕರೆ ಹೊಲ ತಗೊಂಡು ಆ ಮಾಸ್ತರ್ ಹೆಂಡತಿ ಹೆಸರಿಗೆ ಹಚ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಊರಿಗೆ ಸ್ಪಂದಿಸ್ತಾನೆ ಹಾಗೆ ಆ ಊರುನು ಆ ವ್ಯಕ್ತಿಗಾಗಿ ಸ್ಪಂದಿಸಿತ್ತು ಅನ್ನುವಂತಹದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಇವತ್ತಿಗೂ ಕೂಡ ಶಿವರಾತ್ರಿಯ ದಿವಸನೇ ಅವರು ತಮ್ಮ ಕೊನೆ ಉಸಿರು ಎಳೆದಂತ ಆ ಶಿವರಾತ್ರಿಯ ದಿವಸದಿಂದ 3 ದಿನಗಳವರೆಗೆ ಆ ಊರೊಳಗ ಮಾಸ್ತರ್ ದೇವರ ಜಾತ್ರೆ ಮಾಡ್ತಾರೆ. ಇಂಥ ಒಂದು ಅದ್ಭುತವಾದಂತಹ ಉದಾಹರಣೆ ನಮಗೆ ಬೇರೆ ಕಡೆಗೆ ಸಿಗುವುದಿಲ್ಲ ಅನ್ನುವಂತ ಮಾತು ಹೇಳ್ತಾ, ಅದಕ್ಕೆ ಒಬ್ಬ ವ್ಯಕ್ತಿ ತಾನು ಮಾಡುವ ಕಾರ್ಯದಿಂದ ಮನುಷ್ಯ ಕೂಡ ದೇವರಾಗಬಲ್ಲ ಅನ್ನುವಂತಹದ್ದನ್ನ ತೋರಿಸಿಕೊಟ್ಟಂತ ಈ ಮಾಸ್ತರ್ ದೇವರ ಕುರಿತಾಗಿ ನಾನು ಒಂದು ಪುಸ್ತಕ ಬರೆದೆ, ಮಾಸ್ತರ್ ದೇವರು ಅಂತ ಹೇಳಿ. ಈ ಪುಸ್ತಕದ ಒಟ್ಟು ಆಶಯ ಏನು ಅಂತಂದ್ರೆ, ಶಿಕ್ಷಕರಾದವರಿಗೆ ಇಡೀ ಸಮುದಾಯವನ್ನ ಪರಿವರ್ತಿಸುವಂತಹ ಯುಗ ಪರಿವರ್ತಕನಾಗಬೇಕು ಅನ್ನುವಂತಹ ಒಂದು ಹಂಬಲ ಇದ್ದಾಗ ಮಾತ್ರ ಆ ವೃತ್ತಿಯ ಪಾವಿತ್ರ್ಯವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ, ಇವ್ರ ಬಗ್ಗೆ ಹೇಳ್ಬೇಕಾದಂತಹದ್ದು ಇನ್ನೂ ಬೇಕಾದಷ್ಟು ಇದ್ರೂ ಕೂಡ ಸಮಯ ಆಗಿರೋದ್ರಿಂದ ನಾನು ಇಲ್ಲಿಗೆ ನನ್ನ ಮಾತು ಮುಗಿಸುವಂತ ಸಂದರ್ಭ ಇದು. ರೇವಣ ಸಿದ್ದಪ್ಪ ಮಾಸ್ತರ್ ಕುರಿತಾಗಿ ನಾನು ಮಾಸ್ತರ್ ದೇವರು ಅನ್ನುವಂತ ಒಂದು ಲಾವಣಿಯನ್ನು ಬರೆದಿದ್ದೆ, ಅದನ್ನ ಹಾಡ್ಲಿಕ್ಕೂ ಕೂಡ ಈಗ ನನಗೆ ಸಮಯ ಇಲ್ಲ. ಮತ್ತೊಮ್ಮೆ ಯಾವಾಗ್ಲಾದ್ರೂ ಅದ್ರ ಬಗ್ಗೆ ನಾನು ಹಾಡ ಮುಗಿಸ್ರಿ.
ರೇವಣ ಸಿದ್ದಪ್ಪ ಮಾಸ್ತರ ತಂದಿ ಊರಿಗೆ ಬೆಳಕಾದಿ, ಭಕ್ತರ ಬಾಳಿನ ಬೆಳಕಾದಿ. ಅವ್ರ ಸಂಘ ಬಿಟ್ಟು ಹತ್ತರಕ್ಕಿಗೆ ಬಂದು ಎತ್ತರಕ್ಕೇರಿದಿ, ಮಾಸ್ತರ ದೇವರು ನೀನಾದಿ. ಲಕ್ಷ್ಮೀಬಾಯಿ ಶಿವಪ್ಪ ತಾಯಿ ತಂದಿ ಹೊಟ್ಟಿಲಿ, ಮನಗೂಳಿ ಊರಾಗ ಜನಿಸಿ ನೀನು ಲೋಕಕ್ಕ ಹೆಸರಾದಿ, ಲೋಕಕ್ಕ ಹೆಸರಾದಿ. ಕಲಿಯುವುದರೊಳಗ ತಲಿಮಠ ಬೆಳೆದು, ಕಲಿಯುವುದರೊಳಗ ತಲಿಮಠ ಬೆಳೆದು ಶಿಖರವ ಮುಟ್ಟಿದಿ, ವಿದ್ಯೆಯ ಪರ್ವತ ನೀನಾದಿ, ಪರ್ವತ ನೀನಾದಿ. ಹಾಸಗಲ್ಲ ಮ್ಯಾಲ ಜ್ವಾಕಿಲಿ ನಡೆದು ಜಳಕವ ಮಾಡಿದಿ, ಅಂಗದ ಮೈಲಿಗೆ ನೀ ತೊಳೆದೆ. ಯೋಗ ಧ್ಯಾನದಿಂದ ಇಂದ್ರಿಯ ನಿಗ್ರಹ ಮಾಡುವುದನ್ನು ಕಲಿಸಿ, ಊರಿಗೆ ಊರನ್ನು ಉದ್ಧರಿಸಿ, ಊರಿಗೆ ಊರನ್ನು ಉದ್ಧರಿಸಿ. ರೇವಣ ಸಿದ್ದಪ್ಪ ಮಾಸ್ತರ ತಂದಿ ಊರಿಗೆ ಬೆಳಕಾದಿ, ಭಕ್ತರ ಬಾಳಿನ ಬೆಳಕಾದಿ. ಅವ್ರ ಸಂಘ ಬಿಟ್ಟು ಹತ್ತರಕ್ಕಿಗೆ ಬಂದು ಎತ್ತರಕ್ಕೇರಿದಿ, ಮಾಸ್ತರ ದೇವರು ನೀನಾದಿ. ಲಿಂಗ ನಿಷ್ಠೆಯಿಂದ ಸಂಗನ ಒಲಿಸಿ ಲಿಂಗವೇ ನೀನಾದಿ, ಜಂಗಮ ಲಿಂಗವೇ ನೀನಾದಿ. ತನ್ನ ಮರೆತು ಎಲ್ಲರ ಪ್ರೀತಿಸಿ ಶರಣನಾಗಿ ಮೆರೆದಿ, ಸಕಲರ ಪ್ರೀತಿ ದೇವರಾದಿ. ಹೊನ್ನೂರ ಚಿನುಮಾಯಿ ಕಂದ ಬಾಪುಗ ಸ್ಫೂರ್ತಿಯ ಶಲಿಯಾದಿ, ಒಳಗಿಂದೊಳಗ ನೀ ಬೆಳೆದಿ. ಮಾಸ್ತರ ದೇವರು ಎಂಬ ಕೃತಿಯನ್ನು ಹೌಸಿಲೆ ಬರಿಸಿದಿ, ತನುಮನ ಎಲ್ಲ ತುಂಬಿದಿ. ರೇವಣ ಸಿದ್ದಪ್ಪ ಮಾಸ್ತರ ತಂದಿ ಊರಿಗೆ ಬೆಳಕಾದಿ, ಭಕ್ತರ ಬಾಳಿನ ಬೆಳಕಾದಿ. ಅವರ ಸಂಘ ಬಿಟ್ಟು ಹತ್ತರಕ್ಕಿಗೆ ಬಂದು ಎತ್ತರಕ್ಕೇರಿದಿ, ಮಾಸ್ತರ ದೇವರು ನೀನಾದಿ, ಮಾಸ್ತರ ದೇವರು ನೀನಾದಿ. ಒಮ್ಮೆ ನಾವು ನೀವು ಎಲ್ಲ ಕೂಡಿ ಆ ಮಾಸ್ತರ ದೇವರ ಗುಡಿಗೆ ಹೋಗಿ ನೋಡಿ ಬರೋಣ. ನೋಡ್ಲೇಬೇಕಾದದ್ದು ಶಿಕ್ಷಕ ವೃತ್ತಿಯಲ್ಲಿ ಇದ್ದವರು ಅನ್ನುವಂತ ಮಾತನ್ನು ಹೇಳ್ತಾ, ನನಗೆ ಈ ಅವಕಾಶ ಒದಗಿಸಿಕೊಟ್ಟಿರುವಂತ ಬಸವವಾಣಿ ಶರಣ ಸಾಮಾಜಿಕ ಈ ಸಂಸ್ಥೆಯ ರೂವಾರಿಯಾದಂತಹ ಸುಜಾತಕ್ಕ ಪಾಟೀಲ್ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ವಂದನೆ. ಸರ್ ಜಾತ್ರೆಗೆ ಹೋಗೋಣ್ರಿ, ಶಿವರಾತ್ರಿ ಶಿವರಾತ್ರಿ ಆಗ್ಲಿ ಆಗ್ಲಿ. ಬಹಳ ಸುಂದರ. ಧನ್ಯವಾದಗಳ್ರಿ ಅಪ್ಪಾಜಿ. ಅದ್ಭುತ. ರೇವಣ ಸಿದ್ಧರು ಹೀಗೂ ಇರ್ತಾರೇನು ಶಿಕ್ಷಕರು ಅಂತಕ್ಕಂತ ಒಂದು ಪ್ರಶ್ನೆಗೆ ನೀವು ಬಹಳ ಚಂದ ಅದನ್ನ ಕತಿ ಕಟ್ಟಿ ಕೊಟ್ರಿ. ಅಥವಾ ನಿಜವಾದಂತಹ ಮಾಸ್ತರ್ ರೇವಣ ಸಿದ್ದಪ್ಪ ಮಾಸ್ತರ್ ಹತ್ತರಿಕಿ ಊರಾಗ ಹೆಂಗ್ ಪರಿವರ್ತನ ಮಾಡಿದ್ರು, ಅವ್ರ ಜೀವನ ಗಾಥೆಯನ್ನ ನಮ್ಮ ಮುಂದೆ ಬಿಚ್ಚಿಟ್ರಿ. ಅವ್ರು ಏನು ಮಾಡ್ಕೊಳ್ಳಿಲ್ಲ, ಆದ್ರ ಎಲ್ಲವನ್ನ ಅಲ್ಲಿ ಮಾಡಿದ್ರು. ಅವ್ರ ಚಿತ್ರ ಇದು, ಅವರ ಜೀವನ ಚಿತ್ರ ರೀ. ಜೀವನ ಗಾಥೆ, ಅವರ ಜೀವನ ಚಿತ್ರ, ಜೀವನ ದರ್ಶನ. ಇಂತ ಒಬ್ಬ ಇವತ್ತು ಶಿಕ್ಷಕ ದಿನಾಚರಣೆ ಒಂದು ಸಾರ್ಥಕತೆಯನ್ನ ನೀವು ಮೂಡಿಸಿದ್ರಿ ಅಪ್ಪಾಜಿ. ಧನ್ಯವಾದಗಳು. ಇನ್ನೂ ಬಹಳ ಹೇಳೋದಂದ್ರಿ, ನೋಡ್ರಿ ಒಬ್ರು ಮಾಸ್ತರು ಹೆಂಗ ದೇವರಾಗ್ತಾರ ಅನ್ನೋದನ್ನ, ಇದು ಎಂತ ವಿಷಯಪ ಅಂತ ಅನ್ಸಿತ್ತು. ಅವ್ರ ಮೇಲೆ ಪುಸ್ತಕನು ಬರ್ದಿರಿ, ಲವಣಿನೂ ಹಾಡದ್ರಿ, ಬಹಳ ಚಂದ್ರಿ. ಧನ್ಯವಾದಗಳು. ಈ ವೇದಿಕೆಯಲ್ಲೂ ಆಮೇಲೆ ಆ ಮಾಸ್ತರ್ ದೇವ್ರ ಆಗ್ಲಿಕ್ಕ ಹೆಂಗ ಅವ್ರು ಇಡೀ ಜೀವನವನ್ನ ಮುರುಪಾಗಿಟ್ರಲ್ಲ, ಹಂಗ ತಮ್ಮ ಜೀವನನು ಹಂಗೆ ಅದಂತ ಹೇಳಿ ನಾನ್ ಅನ್ಕೋತೀನ್ರಿ. ಆಮೇಲೆ ಇಲ್ಲಿ ವೇದಿಕೆ ಮೇಲೆ ಬಹಳಷ್ಟು ಜನ ಶಿಕ್ಷಕರ ಅದಾರ್ರಿ ಅಪ್ಪಾಜಿ, ಬಹಳಷ್ಟು ಜನ ಶಿಕ್ಷಕರ ಅದಾರ. MG ಗಣಾಚಾರ್ಯ ಅಪ್ಪ ಅವ್ರಾಗ್ಲಿ, ಮುಲ್ಕರ್ ಗುರುಗಳು, ಆಮೇಲೆ ನಮ್ ತಿಗಡಿ ಅಪ್ಪಾಜಿ, ಆಮೇಲೆ ಬಹಳ ಜನ ಶಿಕ್ಷಕರು ಇದ್ರೊಳಗ ಪಳನಿ ಸ್ವಾಮಿ, ಅಲ್ಲ ಚೆನ್ನಪ್ಪ ಅಂಗಡಿ ಸರು, ಪಡಶೆಟ್ಟಿ ಅಪ್ಪ ಅವರು, ಬಹಳಷ್ಟು ಜನ ಎಲ್ಲರೂ ಶಿಕ್ಷಕರು ಇದ್ರೊಳಗ ಅದಾರ. ಅವ್ರ ಬರೇ ಶಿಕ್ಷಕ ವೃತ್ತಿಯಲ್ಲಿ ಇದ್ದವ್ರು ಅಷ್ಟೇ ಶಿಕ್ಷಕರಲ್ಲ, ಲಕ್ಷ್ಮಿ ದೊಡ್ಡಮನಿ ಹಿಡಿದು ಎಲ್ಲರೂ, ಜಯಶ್ರೀ ಅಕ್ಕ ಭಂಡಾರಿ, ಬಹಳ ಜನ ಅದಾರ. ಅವರೆಲ್ಲರಿಗೂ ನಾವು
ಇನ್ನು ಮುಂದೆ ಏನ್ ಮಾಡ್ಬೇಕು ಅಥವಾ ಒಬ್ಬ ಶಿಕ್ಷಕ ಹೆಂಗ ಊರನ್ನೇ ಪರಿವರ್ತನೆ ಮಾಡಬಲ್ಲ ಅಥವಾ ಇದನ್ನೇ ಜಂಗಮ ಸೇವೆ ಅಂತ ಹೇಳ ಅನ್ನೋದು. ಈ ಜಂಗಮ ಸೇವೆಯನ್ನ ಒಬ್ಬ ಮಾಸ್ತರನ ರೂಪದೊಳಗ ನೀವು ಅದನ್ನ ಸತ್ಯ ಕಥೆಯನ್ನ ನಮ್ಮ ಮುಂದ ಬಿಚ್ಚಿಟ್ರಿ. ತಮಗೆ ಅನಂತ ಕೋಟಿ ಶರಣಾರ್ಥಿಗಳು, ಧನ್ಯವಾದಗಳು. ಬಹಳಷ್ಟು ಅಭಿಪ್ರಾಯಗಳ ಹೇಳುವುದವರದಾರ, ಎಲ್ಲರೂ ಹೇಳ್ಬೇಕು ಅನ್ನಿಸ್ತದ, ಆದ್ರೆ ಟೈಮ್ ಇಲ್ರಿ ಅಪ್ಪಾಜಿ. ಅದಕ್ಕ ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸಿ ನಾನು ಈಗ ಗಾನಕೋಗಿಲೆ ವಿದ್ಯಾಕ್ಕ ಮಗ್ದುಮ್ ಅವರು ಮಂಗಲವನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ತೇನೆ. ಒಂದ್ ಭಕ್ತಿ ಗೀತೆ ಹಾಡ್ಲೇನ್ರಿ ದೇವ್ರದ್ದು? ಹಾ ಹಾಡ್ರಿ ಅಕ್ಕ, ಹಾಡ್ರಿ.